ಹಾಯ್ ಸರ್, ನನ್ನ ಹೆಸರು ಸ್ವರೂಪ ರಾಣಿ ಅಂತ. ನಾನು ಬಂದಿದ್ದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಿಂದ. ಇಂಡಿಯನ್ ಮನಿ ಕಂಪನಿಯಲ್ಲಿ ಫ್ರೀಡಮ್ ಆ್ಯಪ್ ಅಂತ ಒಂದು ಫ್ರೀಡಮ್ ಆ್ಯಪ್ ಇದೆ. ಅದರಲ್ಲಿ ನೀವು ಫ್ರೀಡಮ್ ಆ್ಯಪ್ಗೆ ಡೌನ್ಲೋಡ್ ಆಗಿದ್ದೀರಾ ಅಂತ ನನಗೆ ಕೇಳಿದ್ರು. ಈ ಡೌನ್ಲೋಡ್ ಆಗಿರೋ ಉದ್ದೇಶ ಏನು? ನೀವು ಆ ಫ್ರೀಡಮ್ ಆ್ಯಪ್ನಲ್ಲಿ ಯಾವ್ಯಾವ ರೀತಿಯ ಟ್ರೈಲರ್ಗಳನ್ನು ನೋಡಿದ್ದೀರಾ? ಯಾವ ರೀತಿ ಟ್ರೈಲರ್ಗಳನ್ನು ನೋಡಿ ಈ ಟ್ರೈಲರ್ ನಿಮಗೆ ಇಷ್ಟ ಆಗಿದೆ? ಯಾವ್ಯಾವ ಕೋರ್ಸ್ಗಳು ನೋಡಿದ್ದೀರಾ? ಯಾವ ಕೋರ್ಸ್ ಬಗ್ಗೆ ನೀವು ಇಷ್ಟಪಟ್ಟಿದ್ದೀರಾ? ಯಾವ ಕೋರ್ಸ್ ಮಾಡಬೇಕು ಅಂತ ನಿಮ್ಮಲ್ಲಿ ಇಂಟ್ರೆಸ್ಟ್ ಬಂತು? ಯಾವ ಕೋರ್ಸ್ ಬಗ್ಗೆ ಹೇಳ್ತೀರಾ? ನಮಸ್ಕಾರ ಮೇಡಮ್, ನಿಮಗೂ ಹಾಗೂ ಫ್ರೀಡಮ್ ಆ್ಯಪ್ಗೆ. ನಾನು ನೋಡಿದ್ದು ಟೈಲರ್ ಕೃಷಿಕರ ಬಗ್ಗೆ 344 ಅದರಲ್ಲಿ ಯೋಜನೆಗಳಿದೆ. ಯಾವ ರೀತಿ ಮಾಡಬೇಕಂತ ನೋಡಿದ್ದೇನೆ. ಅದರಲ್ಲಿ ಬೆಳೆ ಹಾಗೂ ರಫ್ತು ಮಾಡುವ ಬಗ್ಗೆ ಮಾಹಿತಿಗಳನ್ನು ನಾನು ವಿಡಿಯೋ ಕ್ಲಿಪ್ ನೋಡಿದ್ದೇನೆ, ಟೇಲರ್ಸ್ಗಳನ್ನು ನೋಡಿದ್ದೇನೆ. ಹಾಗೂ ನಾನು ಕಾರ್ಗಳಿಂದ ನಾವು ಸಾಲ ಹೇಗೆ ಪಡೆದುಕೊಳ್ಳಬೇಕೆಂದು ವಿಡಿಯೋ ಕ್ಲಿಪ್ ನೋಡಿದ್ದೇನೆ. ಇನ್ಶೂರೆನ್ಸ್ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೇನೆ. ಕಾರ್ ಇನ್ಶೂರೆನ್ಸ್, ಅದರ ಜೊತೆಯಲ್ಲಿ ಹೋಮ್ ಲೋನ್ಗಳನ್ನು ಯಾವ ರೀತಿ ತಗೊಳ್ಬೇಕು ಅಂತ ಮಾಹಿತಿ ಪಡೆದುಕೊಂಡಿದ್ದೇನೆ. ಹಾಗೂ ಆಟೋ ಅಥವಾ ಲಾರಿಗಳನ್ನು ಯಾವ ರೀತಿ ತಗೊಳ್ಬೇಕು, ನಾವು ಪರ್ಸನಲ್ ಲೋನ್ ಯಾವ ರೀತಿ ತಗೊಳ್ಬೇಕಂತ ಮಾಹಿತಿ ಪಡೆದುಕೊಂಡಿದ್ದೀನಿ. ವಿಡಿಯೋ ಕ್ಲಿಪ್ನಲ್ಲಿ ನಾನು ಟೇಲರ್ಸ್ಗಳನ್ನು ನೋಡಿದ್ದೀನಿ ಮೇಡಮ್. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣಕ್ಕಾಗಿ ಸಾಲ ಹೇಗೆ ಪಡೆದುಕೊಳ್ಳಬೇಕೆಂದು ನಾನು ಟೇಲರ್ ಇದು ಮಾಡಿಕೊಂಡಿದ್ದೀನಿ. ನಾನು ಫ್ರೀಡಮ್ ಆ್ಯಪ್ ನೋಡಿದಾಗ, ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ನನಗೆ ಅನುಭವದಲ್ಲಿ ಬಂದಿದ್ದು. ಅದೇ ರೀತಿಯಲ್ಲಿ ನಾವು ನಮ್ಮ ವೈಯಕ್ತಿಕ ಇನ್ಶೂರೆನ್ಸ್, ವೈಯಕ್ತಿಕ ಎಂದರೆ ನಾನು ನನ್ನ ಜೀವನದ ಮೇಲೆ ಅವಲಂಬಿತ ಆಗಿರುತ್ತೇನೆ. ಅದಕ್ಕೆ ನನಗೆ ಇನ್ಶೂರೆನ್ಸ್ ಯಾವ ರೀತಿ ಇದೆ ಅಂತ ನನಗೆ ಮಾಹಿತಿ ಬಂದಿತ್ತು. ಅದರ ಜೊತೆಯಲ್ಲಿ ಫ್ರೀಡಮ್ ಆ್ಯಪ್ನಲ್ಲಿ ನಾವು ಸ್ವಾವಲಂಬಿಯಾಗಿ ಬದುಕಬೇಕೆಂದರೆ ಅದರ ಟೇಲರ್ಸ್ಗಳನ್ನು ನೋಡಿ ನೀವು ಫೋನಿನ ಮುಖಾಂತರ ನಮಗೆ ಚೆನ್ನಾಗಿ ಮಾಹಿತಿ ನೀಡಿದ್ದಕ್ಕಾಗಿ ನಾವು ಫ್ರೀಡಮ್ ಆ್ಯಪ್ನಲ್ಲಿ ದಿಗ್ವಿಜಯ್ TV ಚಾನಲ್ನಲ್ಲಿ ಯಾಡ್ ನೋಡಿ, ಅದರಲ್ಲಿ ದಿಗ್ವಿಜಯ್ TV ಚಾನಲ್ನಲ್ಲಿ ನಾವು ವಾರ್ತೆಯನ್ನು ನೋಡುತ್ತಿದ್ದೇವೆ. ಅಂಥ ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ನೋಡಿಕೊಂಡು ಹಾಗೂ ನಿಮ್ಮ ಕರೆ ಮಾಡಿದ್ದು ಎಲ್ಲ ನಾವು ಪರಿಶೀಲಿಸಿ ನೆಟ್ಟಿನಲ್ಲಿ ನೋಡಿಕೊಂಡು ವಿಡಿಯೋ ಕ್ಲಿಪ್ ಟೇಲರ್ಸ್ಗಳನ್ನು ನೋಡಿ ನಾವು ದಿಗ್ವಿಜಯ್ ಫ್ರೀಡಮ್ ಆ್ಯಪ್ಗೆ ನಾವು ಇದಾಗಿದ್ದೀವಿ. ಹಾಗೂ ನನಗೆ ಚೆನ್ನಾಗಿ ಅನಿಸಿದೆ ಎಂದು ನಿಮಗೂ ಹಾಗೂ ಫ್ರೀಡಮ್ ಆ್ಯಪ್ಗೂ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸುತ್ತಿದ್ದೇನೆ.